ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆಗಳಲ್ಲಿ ಜನರು ಕೊಡ್ತಕ್ಕಂಥ ಸ್ಪಂದನ ಮತ್ತು ಆಡಳಿತ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈಗ ನೋಡಿದ್ವಿ, ಹೋದ ತಿಂಗಳ GSTನಲ್ಲಿ ಮತ್ತು ನಾವು ನಂಬರ್ 1 ಇದ್ದೀವಿ ಕಲೆಕ್ಷನ್ಸ್ನಲ್ಲಿ. ನಂಬರ್ 2 ತೆಲಂಗಾಣ ಆಗಿದೆ. 2 ಕಾಂಗ್ರೆಸ್ ರಾಜ್ಯಗಳು ಏಪ್ರಿಲ್ ತಿಂಗಳಲ್ಲಿ. ಸೊ ಹೀಗಾಗಿ ನಮ್ಮದು ಕಲೆಕ್ಷನ್ ಆಗಬೇಕು ಅಂದರೆ ನಮ್ಮದು ವಹಿವಾಟು ಸರಿಯಾಗಿರಬೇಕು. ವಹಿವಾಟು ಸರಿಯಾಗಿತ್ತಂದರೆ ಆಡಳಿತ ಸರಿಯಾಗಿರಬೇಕು. ಇವೆಲ್ಲ ಕಾರಣಗಳಿಂದ ಇವತ್ತು ಇಡೀ ರಾಷ್ಟ್ರಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ಜನರ ಅಭಿಪ್ರಾಯ ಇರೋದಿಲ್ಲಂದರೆ ಇವತ್ತು ನಾವು ಚುನಾವಣೆಗಳಲ್ಲಿ BJP ಅವರು ಎಷ್ಟೇ ಶ್ರೀಮಾನ್ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಅವ್ರು ಮಾಡತಕ್ಕಂಥ ಕುತಂತ್ರಗಳನ್ನ ಮೀರಿ ಇವತ್ತು ರಾಜ್ಯದ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತೇಳಿ ನಮಗೆ ಅಭಿಪ್ರಾಯ. ಘೋಷಣೆ ಬೇರೆ ಮಾಡ್ತಕ್ಕಂಥ ಕುತಂತ್ರಗಳು ಬೇರೆ. ಅಲ್ಲಿ ಈಗ ನೋಡಿ, ನಮ್ಮ ಪಕ್ಷದಲ್ಲಿದ್ದು ಅಂತಲೇ ತಗೊಂಡಾರ. ಅವ್ರೇನು BJP RS ಬಂದಾರವರು ಕಾಂಗ್ರೆಸ್ ಪಕ್ಷದವ್ರನ್ನ ಈಗ ನೋಡಿ ಅವ್ರು ಮಾಡುವಂಥದ್ದು. ಅದಕ್ಕೆ ನಾವು ಕುತಂತ್ರ ಎಂಬ ಶಬ್ದನ ಉಪಯೋಗ ಮಾಡಿದ್ವಿ. ಇಡೀ ದೇಶದಲ್ಲಿ ಆಪರೇಷನ್ ಕಮಲ್ ತರಬೇಕಂತಂದರೆ ಯಾರು ಮಾಡಿರ್ತಕ್ಕಂಥ BJP ಅವರು. ಅವ್ರಿಗೆ ನೀತಿ ನಿಯಮ ಇಲ್ಲೇ ಇಲ್ಲ. ಒಟ್ಟಿಗೆ ರಾಜಕೀಯ ಮಾಡ್ಬೇಕು. ಈಗ 6 ತಿಂಗಳಿಂದ ಅಮಿತ್ ಶಾ ಅವರು ಎಷ್ಟು ಸಲ ಹೋಗಿದ್ರು ವೆಸ್ಟ್ ಬೆಂಗಾಲ್ಗೆ, ಮಾಡಲಾರ್ದ ಕುತಂತ್ರಗಳನ್ನೆಲ್ಲ ಮಾಡಿದರು. ಅಧಿಕಾರಿಗಳು IPS ಅಧಿಕಾರಿಗಳನ್ನು ಉತ್ತರ ಪ್ರದೇಶದಿಂದ ತಂದಿದ್ದು, ತಂದಲ್ಲಿ ಕೂಡಿಸಿದ್ರು. ಎಲ್ಲ ರೀತಿಯಾದಂಥ ಕುತಂತ್ರಗಳ ಮುಖಾಂತರ ಅವರು ಎಲ್ಲ ಕಡೆ ಅವರ ಅಧಿಕಾರ ಪಡಿಬೇಕೆಂಬುದೇ ಅವ್ರ ಮುಖ್ಯ ಉದ್ದೇಶ. ಜನರಿಗನ್ನ, ಜನಾಭಿಪ್ರಾಯಕ್ಕನ್ನ, ಜನರ ಅಭಿವೃದ್ಧಿಗನ್ನ ಅವ್ರದ್ದಿರತಕ್ಕಂಥದ್ದು ರಾಜಕೀಯ ಅನುಕೂಲಕ್ಕಾಗಿ ಮಾಡುವಂಥ ಅನೇಕ ತೀರ್ಮಾನಗಳು ಇವತ್ತು ಜನರಿಗೆ ಅದರಂತೆ ಬರುವಂಥ ದಿನಗಳಲ್ಲಿ ಅವ್ರು ಫೇಸ್ ಮಾಡಬೇಕಾಗ್ತದೆ. ಅದು ಗೊತ್ತಿಲ್ಲ, ಇನ್ನೊಂದು ಬರಬೇಕಾದ್ರೆ ಹೊರಗೆ ಮಾಡಬೇಕಂದ್ರೆ ಅವತ್ತು ಅಧಿಕಾರಿಗಳೇ ಕೌಂಟ್ ಮಾಡೋದು. ಇವತ್ತು ಅಧಿಕಾರಿಗಳೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ನೇಮಕಾತಿ ಇರ್ತಕ್ಕಂಥ ಅಧಿಕಾರಿಗಳು ಅವ್ರೇನಾದರೂ ಹೆಚ್ಚು ಕಡಿಮೆ ಮಾಡಿರ್ಬೋದು ಅಂತ ಅಭಿಪ್ರಾಯನೂ ಬರ್ತಾ ಇದೆ. ಅದು ರಿಸಲ್ಟ್ ಬಂದ ಮೇಲೆ ಅದ್ರ ಬಗ್ಗೆ ವಿಚಾರಣೆ ನಡೀತದೆ. ಅದೇ ಅಧಿಕಾರಿಗಳೆಲ್ಲ ಅವತ್ತೂ ಕೌಂಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಅಧಿಕಾರಿಗಳೇ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯವರು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೇ ಆರ್ ದಿ ರಿಟರ್ನಿಂಗ್ ಆಫೀಸರ್ಸ್. ದೇವರನ್ನು ಸಮ್ ಮಿಸ್ಟೇಕ್ ಅವತ್ತೆಲ್ಲ ಮಾಡಿರ್ಬೋದು, ಇಲ್ಲ ಇವತ್ತಾದರೂ ಮಾಡಿರ್ಬೋದು ಅಂತ. ಆ ಜವಾಬ್ದಾರಿ ಎಲ್ಲ ಎಲೆಕ್ಷನ್ ಕಮಿಷನ್ದೇ ಇರ್ತದೆ. ನಡೆದಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಹೈಕಮಾಂಡ್ ನೇರವಾಗಿ ಅಲ್ಲೇ ಅಬ್ಸರ್ವೇಷನಲ್ಲಿದ್ದರು. ಆ ಚುನಾವಣೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಅವರ ಆಧಾರದ ಮೇಲೆ ಅವ್ರಿಗೆ ಮಾತು ಕೊಟ್ಟರು. ಅವ್ರು ರಿಸೈನ್ ಮಾಡಿದ್ದಾರೆ. ಅವರು ಮುಂದಿರ್ತಕ್ಕಂಥದ್ದು ಆಮೇಲೆ ವಿಶ್ಲೇಷಣೆ ಮಾಡಿ ನೋಡಿದ ನಂತರ ಆಗ್ತಾರೆ. ಈಗ ಅಲ್ಲಿ ಪರಿಸ್ಥಿತಿಗೆಲ್ಲ ಗೊತ್ತಿರ್ತದಲ್ಲ. ಈಗ ಪರಿಸ್ಥಿತಿ ಬಂದ ಮೇಲೆ ಅದು ವಿತಿನ್ ದಿ ಪಾರ್ಟಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸ್ಕೊಂತೀವಿ ನಾವು. ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆಗಳಲ್ಲಿ ಜನರು ಕೊಡ್ತಕ್ಕಂಥ ಸ್ಪಂದನ ಮತ್ತು ಆಡಳಿತ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈಗ ನೋಡಿದ್ವಿ, ಹೋದ ತಿಂಗಳ GSTನಲ್ಲಿ ಮತ್ತು ನಾವು ನಂಬರ್ 1 ಇದ್ದೀವಿ ಕಲೆಕ್ಷನ್ಸ್ನಲ್ಲಿ. ನಂಬರ್ 2 ತೆಲಂಗಾಣ ಆಗಿದೆ. 2 ಕಾಂಗ್ರೆಸ್ ರಾಜ್ಯಗಳು ಏಪ್ರಿಲ್ ತಿಂಗಳಲ್ಲಿ. ಸೊ ಹೀಗಾಗಿ ನಮ್ಮದು ಕಲೆಕ್ಷನ್ ಆಗಬೇಕು ಅಂದರೆ ನಮ್ಮದು ವಹಿವಾಟು ಸರಿಯಾಗಿರಬೇಕು. ವಹಿವಾಟು ಸರಿಯಾಗಿತ್ತಂದರೆ ಆಡಳಿತ ಸರಿಯಾಗಿರಬೇಕು. ಇವೆಲ್ಲ ಕಾರಣಗಳಿಂದ ಇವತ್ತು ಇಡೀ ರಾಷ್ಟ್ರಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ಜನರ ಅಭಿಪ್ರಾಯ ಇರೋದಿಲ್ಲಂದರೆ ಇವತ್ತು ನಾವು ಚುನಾವಣೆಗಳಲ್ಲಿ BJP ಅವರು ಎಷ್ಟೇ ಶ್ರೀಮಾನ್ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಅವ್ರು ಮಾಡತಕ್ಕಂಥ ಕುತಂತ್ರಗಳನ್ನ ಮೀರಿ ಇವತ್ತು ರಾಜ್ಯದ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತೇಳಿ ನಮಗೆ ಅಭಿಪ್ರಾಯ. ಘೋಷಣೆ ಬೇರೆ ಮಾಡ್ತಕ್ಕಂಥ ಕುತಂತ್ರಗಳು ಬೇರೆ. ಅಲ್ಲಿ ಈಗ ನೋಡಿ, ನಮ್ಮ ಪಕ್ಷದಲ್ಲಿದ್ದು ಅಂತಲೇ ತಗೊಂಡಾರ. ಅವ್ರೇನು BJP RS ಬಂದಾರವರು ಕಾಂಗ್ರೆಸ್ ಪಕ್ಷದವ್ರನ್ನ ಈಗ ನೋಡಿ ಅವ್ರು ಮಾಡುವಂಥದ್ದು. ಅದಕ್ಕೆ ನಾವು ಕುತಂತ್ರ ಎಂಬ ಶಬ್ದನ ಉಪಯೋಗ ಮಾಡಿದ್ವಿ. ಇಡೀ ದೇಶದಲ್ಲಿ ಆಪರೇಷನ್ ಕಮಲ್ ತರಬೇಕಂತಂದರೆ ಯಾರು ಮಾಡಿರ್ತಕ್ಕಂಥ BJP ಅವರು. ಅವ್ರಿಗೆ ನೀತಿ ನಿಯಮ ಇಲ್ಲೇ ಇಲ್ಲ. ಒಟ್ಟಿಗೆ ರಾಜಕೀಯ ಮಾಡ್ಬೇಕು. ಈಗ 6 ತಿಂಗಳಿಂದ ಅಮಿತ್ ಶಾ ಅವರು ಎಷ್ಟು ಸಲ ಹೋಗಿದ್ರು ವೆಸ್ಟ್ ಬೆಂಗಾಲ್ಗೆ, ಮಾಡಲಾರ್ದ ಕುತಂತ್ರಗಳನ್ನೆಲ್ಲ ಮಾಡಿದರು. ಅಧಿಕಾರಿಗಳು IPS ಅಧಿಕಾರಿಗಳನ್ನು ಉತ್ತರ ಪ್ರದೇಶದಿಂದ ತಂದಿದ್ದು, ತಂದಲ್ಲಿ ಕೂಡಿಸಿದ್ರು. ಎಲ್ಲ ರೀತಿಯಾದಂಥ ಕುತಂತ್ರಗಳ ಮುಖಾಂತರ ಅವರು ಎಲ್ಲ ಕಡೆ ಅವರ ಅಧಿಕಾರ ಪಡಿಬೇಕೆಂಬುದೇ ಅವ್ರ ಮುಖ್ಯ ಉದ್ದೇಶ. ಜನರಿಗನ್ನ, ಜನಾಭಿಪ್ರಾಯಕ್ಕನ್ನ, ಜನರ ಅಭಿವೃದ್ಧಿಗನ್ನ ಅವ್ರದ್ದಿರತಕ್ಕಂಥದ್ದು ರಾಜಕೀಯ ಅನುಕೂಲಕ್ಕಾಗಿ ಮಾಡುವಂಥ ಅನೇಕ ತೀರ್ಮಾನಗಳು ಇವತ್ತು ಜನರಿಗೆ ಅದರಂತೆ ಬರುವಂಥ ದಿನಗಳಲ್ಲಿ ಅವ್ರು ಫೇಸ್ ಮಾಡಬೇಕಾಗ್ತದೆ. ಅದು ಗೊತ್ತಿಲ್ಲ, ಇನ್ನೊಂದು ಬರಬೇಕಾದ್ರೆ ಹೊರಗೆ ಮಾಡಬೇಕಂದ್ರೆ ಅವತ್ತು ಅಧಿಕಾರಿಗಳೇ ಕೌಂಟ್ ಮಾಡೋದು. ಇವತ್ತು ಅಧಿಕಾರಿಗಳೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ನೇಮಕಾತಿ ಇರ್ತಕ್ಕಂಥ ಅಧಿಕಾರಿಗಳು ಅವ್ರೇನಾದರೂ ಹೆಚ್ಚು ಕಡಿಮೆ ಮಾಡಿರ್ಬೋದು ಅಂತ ಅಭಿಪ್ರಾಯನೂ ಬರ್ತಾ ಇದೆ. ಅದು ರಿಸಲ್ಟ್ ಬಂದ ಮೇಲೆ ಅದ್ರ ಬಗ್ಗೆ ವಿಚಾರಣೆ ನಡೀತದೆ. ಅದೇ ಅಧಿಕಾರಿಗಳೆಲ್ಲ ಅವತ್ತೂ ಕೌಂಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಅಧಿಕಾರಿಗಳೇ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯವರು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ದೇ ಆರ್ ದಿ ರಿಟರ್ನಿಂಗ್ ಆಫೀಸರ್ಸ್.
ದೇವಳನ್ನು ಸಮ್ ಮಿಸ್ಟೇಕ್ ಅವತ್ತಾರ ಮಾಡಿರ್ಬೋದು, ಇಲ್ಲ ಇವತ್ತಾದರೂ ಮಾಡಿರ್ಬೋದು ಅಂತ. ಆ ಜವಾಬ್ದಾರಿ ಎಲ್ಲ ಎಲೆಕ್ಷನ್ ಕಮಿಷನ್ದೇ ಇರ್ತದೆ. ನಡೆದಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಹೈಕಮಾಂಡ್ ಅವ್ರು ನೇರವಾಗಿ ಅಲ್ಲೇ ಅಬ್ಸರ್ವೇಷನಲ್ಲಿದ್ದರು. ಆ ಚುನಾವಣೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಅವರ ಆಧಾರದ ಮೇಲೆ ಅವ್ರಿಗೆ ಮಾತು ಕೊಟ್ಟರು. ಅವ್ರು ರಿಸೈನ್ ಮಾಡಿದ್ದಾರೆ ಅವರು. ಈಗ ಮುಂದೆ ಇರ್ತಕ್ಕಂಥದ್ದು ಆಮೇಲೆ ವಿಶ್ಲೇಷಣೆ ಮಾಡಿ ನೋಡಿದ ನಂತರ ಆಗ್ತಾರೆ. ಈಗ ಅಲ್ಲಿ ಪರಿಸ್ಥಿತಿಗೆಲ್ಲ ಗೊತ್ತಿರ್ತದಲ್ಲ, ಈಗ ಪರಿಸ್ಥಿತಿ ಬಂದಮೇಲೆ ಅದು ವಿತಿನ್ ದಿ ಪಾರ್ಟಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಅದನ್ನು ಬಗೆಹರಿಸ್ಕೊಂತೀವಿ ನಾವು. ರಾಜ್ಯದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಾಯಕತ್ವದಲ್ಲಿ ನಡೆದಿರ್ತಕ್ಕಂಥ ಈ ಚುನಾವಣೆಗಳಲ್ಲಿ ಜನರು ಕೊಡ್ತಕ್ಕಂಥ ಸ್ಪಂದನ ಮತ್ತು ಆಡಳಿತ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಈಗ ನೋಡಿದ್ವಿ ಹೋದ ತಿಂಗಳ GSTನಲ್ಲಿ ಮತ್ತು ನಾವು ನಂಬರ್ 1ನಲ್ಲಿ ಇದ್ದೀವಿ ಕಲೆಕ್ಷನ್ಸ್ನಲ್ಲಿ. ನಂಬರ್ 2 ತೆಲಂಗಾಣ ಆಗಿದೆ. 2 ಕಾಂಗ್ರೆಸ್ ರಾಜ್ಯಗಳು APL ತೆಗೋದಲ್ಲಿ. ಸೊ ಹೀಗಾಗಿ ನಮ್ಮದು ಕಲೆಕ್ಷನ್ ಆಗಬೇಕು ಅಂದರೆ ನಮ್ಮದು ವಹಿವಾಟು ಸರಿಯಾಗಿರಬೇಕು. ವಹಿವಾಟು ಸರಿಯಾಗಿತ್ತಂದರೆ ಆಡಳಿತ ಸರಿಯಾಗಿರಬೇಕು. ಇವೆಲ್ಲ ಕಾರಣಗಳಿಂದ ಇವತ್ತು ಇಡೀ ರಾಷ್ಟ್ರಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ಜನರ ಅಭಿಪ್ರಾಯ ಇರೋದಿಲ್ಲದೇ ಇವತ್ತು ನಾವು ಚುನಾವಣೆಗಳಲ್ಲಿ BJಪಿಯವರು ಎಷ್ಟೇ ಶ್ರೀಮಾನ್ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ಅವ್ರು ಮಾಡತಕ್ಕಂಥ ಕುತಂತ್ರಗಳನ್ನ ಮೀರಿ ಇವತ್ತು ರಾಜ್ಯದ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತೇಳಿ ನಮಗೆ ಅಭಿಪ್ರಾಯ. ಘೋಷಣೆ ಬೇರೆ ಅವ್ರು ಮಾಡ್ತಕ್ಕಂಥ ಕುತಂತ್ರಗಳು ಬೇರೆ. ಅಲ್ಲಿ ಈಗ ನೋಡಿ ನಮ್ಮ ಪಕ್ಷದಲ್ಲಿದ್ದಂತಾನೆ ತಗೊಂಡಾರ. ಅವ್ರೇನು BJP RS ಬಂದಾರ ಅವರು. ಕಾಂಗ್ರೆಸ್ ಪಕ್ಷದವ್ರನ್ನ ಈಗ ನೋಡಿ ಅವ್ರು ಮಾಡುವಂಥದ್ದು. ಅದಕ್ಕೆ ನಾವು ಕುತಂತ್ರ ಎಂಬ ಶಬ್ದನ ಉಪಯೋಗ ಮಾಡಿದ್ವಿ. ಇಡೀ ದೇಶದಲ್ಲಿ ಆಪರೇಷನ್ ಕಮಲ್ ತರಬೇಕಂತಂದರೆ ಯಾರು ಮಾಡಿರ್ತಕ್ಕಂಥ BJP. ಅವ್ರಿಗೆ ನೀತಿ ನಿಯಮ ಇಲ್ಲೇ ಇಲ್ಲ. ಒಟ್ಟಿಗೆ ರಾಜಕೀಯ ಮಾಡ್ಬೇಕು. ಈಗ 6 ತಿಂಗಳಿಂದ ಅಮಿತ್ ಶಾ ಅವರು ಎಷ್ಟು ಸಲ ಹೋಗಿದ್ರು ವೆಸ್ಟ್ ಬೆಂಗಾಲ್ಗೆ. ಮಾಡಲಾರದ ಕುತಂತ್ರಗಳನ್ನೆಲ್ಲ ಮಾಡಿದರು. ಅಧಿಕಾರಿಗಳು IPS ಅಧಿಕಾರಿಗಳನ್ನು ಉತ್ತರ ಪ್ರದೇಶದಿಂದ ತಂದಿದ್ದು, ತಂದಲ್ಲಿ ಕೂಡಿಸಿದ್ರು. ಎಲ್ಲ ರೀತಿಯಾದಂಥ ಕುತಂತ್ರಗಳ ಮುಖಾಂತರ ಅವರು ಎಲ್ಲ ಕಡೆ ಅವರ ಅಧಿಕಾರ ಪಡಿಬೇಕೆಂಬುದೇ ಅವ್ರ ಮುಖ್ಯ ಉದ್ದೇಶ. ಜನರಿಗನ್ನ, ಜನಾಭಿಪ್ರಾಯಕ್ಕನ್ನ, ಜನರ ಅಭಿವೃದ್ಧಿಗನ್ನ ಅವ್ರದ್ದಿರತಕ್ಕಂಥದ್ದು ರಾಜಕೀಯ ಅನುಕೂಲಕ್ಕಾಗಿ ಮಾಡುವಂಥ ಅನೇಕ ತೀರ್ಮಾನಗಳು ಇವತ್ತು ಜನರಿಗೆ ಅದರಂತೆ ಬರುವಂಥ ದಿನಗಳಲ್ಲಿ ಅವ್ರು ಫೇಸ್ ಮಾಡಬೇಕಾಗ್ತದೆ. ಅದು ಗೊತ್ತಿಲ್ಲ, ಇನ್ನೊಂದು ಬರಬೇಕಾದ್ರೆ ಹೊರಗೆ ಬರಬೇಕು. ಮಾಡಬೇಕಂದ್ರೆ ಅವತ್ತು ಅಧಿಕಾರಿಗಳೇ ಕೌಂಟ್ ಮಾಡೋದು, ಇವತ್ತು ಅಧಿಕಾರಿಗಳೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ನೇಮಕಾತಿ ಇರ್ತಕ್ಕಂಥ ಅಧಿಕಾರಿಗಳು ಅವ್ರೇನಾದರೂ ಹೆಚ್ಚು ಕಡಿಮೆ ಮಾಡಿರ್ಬೋದು ಅಂತ ಅಭಿಪ್ರಾಯನೂ ಬರ್ತಾ ಇದೆ. ಅದು ರಿಸಲ್ಟ್ ಬಂದ ಮೇಲೆ ಅದ್ರ ಬಗ್ಗೆ ವಿಚಾರಣೆ ನಡೀತದೆ. ಅದೇ ಅಧಿಕಾರಿಗಳೆಲ್ಲ ಅವತ್ತೂ ಕೌಂಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಅಧಿಕಾರಿಗಳೇ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯವರು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ದೇ ಆರ್ ದಿ ರಿಟರ್ನಿಂಗ್ ಆಫೀಸರ್ಸ್. ದೇವಳನ್ನು ಸಮ್ ಮಿಸ್ಟೇಕ್ ಅವತ್ತಾರ ಮಾಡಿರ್ಬೋದು, ಇಲ್ಲ ಇವತ್ತಾದರೂ ಮಾಡಿರ್ಬೋದು ಅಂತ. ಆ ಜವಾಬ್ದಾರಿ ಎಲ್ಲ ಎಲೆಕ್ಷನ್ ಕಮಿಷನ್ದೇ ಇರ್ತದೆ. ನಡೆದಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಹೈಕಮಾಂಡ್ ಅವ್ರು ನೇರವಾಗಿ ಅಲ್ಲೇ ಅಬ್ಸರ್ವೇಷನಲ್ಲಿದ್ದರು. ಆ ಚುನಾವಣೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಅವರ ಆಧಾರದ ಮೇಲೆ ಅವ್ರಿಗೆ ಮಾತು ಕೊಟ್ಟರು. ಅವ್ರು ರಿಸೈನ್ ಮಾಡಿದ್ದಾರೆ ಅವರು. ಈಗ ಮುಂದೆ ಇರ್ತಕ್ಕಂಥದ್ದು ಆಮೇಲೆ ವಿಶ್ಲೇಷಣೆ ಮಾಡಿ ನೋಡಿದ ನಂತರ ಆಗ್ತಾರೆ. ಈಗ ಅಲ್ಲಿ ಪರಿಸ್ಥಿತಿಗೆಲ್ಲ ಗೊತ್ತಿರ್ತದಲ್ಲ, ಈಗ ಪರಿಸ್ಥಿತಿ ಬಂದ ಮೇಲೆ ಅದು ವಿತಿನ್ ದಿ ಪಾರ್ಟಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಅದನ್ನು ಬಗೆಹರಿಸ್ಕೊಂತೀವಿ ನಾವು.